ಸದಾನಂದ ಬಾಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಲಕ್ಕನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. BJP ಸರ್ಕಾರ ಇದ್ದಾಗ ಆ ಸರ್ಕಾರದ ವಿರುದ್ಧ ಬ್ಯಾಟಿಂಗ್ ಮಾಡ್ತಾಯಿದ್ದರು. ಮೊನ್ನೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಅಂದರೆ ವಿಧಾನ ಪರಿಷತ್ನಲ್ಲಿ ಯಾವುದೇ ಒಂದು ಮಸೂದೆ ಪಾಸ್ ಆಗಬೇಕಾದ್ರೆ ಅಲ್ಲಿ ಹೆಚ್ಚು MLCಗಳನ್ನು ಯಾವ ಪಕ್ಷ ಹೊಂದಿರ್ತದೆ ಅದು ಜಯ ಗಳಿಸ್ತದೆ. ಈ ಸದ್ಯಕ್ಕೆ JDS MLCಗಳು 8 ಜನ ಇದ್ದಾರೆ. ನಂತರ BJP MLCಗಳು 30 ಜನ ಇದ್ದಾರೆ. ಅಂದರೆ 38 ಆಯಿತು. ಇಲ್ಲಿ 38ಕ್ಕೆ ಫುಲ್ ಮೆಜಾರಿಟಿ. ಕಾಂಗ್ರೆಸ್ನವರು ಏನಾದರೂ ವಿಧಾನಸಭೆಯಲ್ಲಿ ಯಾವುದಾದ್ರೂ ಒಂದು ಮಸೂದೆಯನ್ನು ಪಾಸ್ ಮಾಡಿ ವಿಧಾನ ಪರಿಷತ್ಗೆ ಅಂಗೀಕರಿಸಲಿಕ್ಕೆ ಕಳಿಸಿದರೆ ಅದು ಫೇಲ್ ಆಗ್ತದೆ. ಕಾರಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ MLCಗಳು 35 ಜನ ಮತ್ತು ಒಬ್ಬರು ಇಂಡಿಪೆಂಡೆಂಟ, ಇನ್ನೊಂದಕ್ಕೆ ಚುನಾವಣೆ ಆಗಿಲ್ಲ. ಒಟ್ಟು ಮೆಜಾರಿಟಿ ಆಗಬೇಕಾದ್ರೆ 38 ಜನಸಂಖ್ಯೆ ಬೇಕು. ಇತ್ತೀಚಲಾಗಿ ಏನು JDS BJP ಮೈತ್ರಿಕೂಟ ಏನಿದೆ, ದೋಸ್ತಿ ಎನ್ನುವ ವಿರೋಧ ಪಕ್ಷ ಇದೆ, ಅವರು ಜಯಗಳಿಸುತ್ತಲೇ ಬಂದಿದ್ದಾರೆ. ಉದಾಹರಣೆ ತೆಗೆದುಕೊಂಡಾಗ ನೋಡಿದಾಗ APMC ತಿದ್ದುಪಡಿ ಕಾಯ್ದೆ ಅದು ಕಾಂಗ್ರೆಸ್ನವರು ವಿಧಾನಸಭೆಯಲ್ಲಿ ಮಂಡಿಸಿದರು, ವಿಧಾನ ಪರಿಷತ್ ಕಳಿಸಿದರು, ಅಲ್ಲಿ ಫೇಲ್ ಆಗಿ ಹೋಯಿತು. ಯಾಕಂದ್ರೆ JDSನ 8 MLCಗಳು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆ ಮಸೂದೆಯನ್ನು ಫೇಲ್ ಮಾಡಿದರು. ಒಟ್ಟಾರೆ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿ 75 ಸದಸ್ಯರಿರ್ತಾರೆ. ಅದರಲ್ಲಿ 11 ಜನರನ್ನು ರಾಜ್ಯಪಾಲರು ಆಯ್ಕೆ ಮಾಡಿ ಕಳಿಸಿರ್ತಾರೆ. ನಂತರ 7 ಜನ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಷನ್ಸಿಯಿಂದ ಆಯ್ಕೆಯಾಗಿ ಹೋಗಿರ್ತಾರೆ ಮತ್ತು 7 ಜನ ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ಸಿಯಿಂದ ಆರಿಸಿ ಹೋಗಿರ್ತಾರೆ. ಮತ್ತು ಏನು MLAಗಳಿರ್ತಾರೆ ಅವರು 25 ಜನ MLCಗಳನ್ನು ಆಯ್ಕೆ ಮಾಡಿರ್ತಾರೆ. ನಂತರ ಸ್ಥಳೀಯ ಸಂಸ್ಥೆಗಳು ಏನಿದೆ ಅವ್ರಿಗೆಲ್ಲರೂ ಕೂಡಿಕೊಂಡು 25 ಜನರನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಟ್ಟಾರೆಗೆ ಈಗ ಕಾಂಗ್ರೆಸ್ಸಿಗೆ ಯಾವುದೇ ಒಂದು ಮಸೂದೆ ಪಾಸ್ ಆಗಲಿಕ್ಕೆ 3 ಸದಸ್ಯರ ಕೊರತೆ ಇದೆ. ಹೀಗಾಗಿಯೇ ಅವರು ಲಕ್ಕನ್ ಜಾರಕಿಹೊಳಿ ಬೆನ್ನು ಹಚ್ಚಿದ್ದಾರೆ. ಲಕ್ಕನ್ ಜಾರಕಿಹೊಳಿ ಯಾವುದೇ ಒಂದು ಮಸೂದೆ ಪಾಸ್ ಆಗಲಿಕ್ಕೆ ಈಗ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನೊಂದು 2 MLCಗಳು ಬಂದರೆ ಕಾಂಗ್ರೆಸ್ ಮೆಜಾರಿಟಿ ಆಗ್ತದೆ. ನಂತರ ಇದು APMC ತಿದ್ದುಪಡಿ ಕಾಯ್ದೆ ಆಗಲಿ ಅಥವಾ ಭೂ ಸುಧಾರಣೆ ಕಾಯ್ದೆ ಆಗಲಿ ತಂದೆ ತರ್ತಾರೆ. ಅದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಲಕ್ಕನ್ ಜಾರಕಿಹೊಳಿ ಅವರು BJP ಪರವಾಗಿ ಮತ ಚಲಾಯಿಸಿದರು. ಈಗ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಜಾರಕಿಹೊಳಿ ಸಹೋದರರು ಎಲ್ಲಿ ಲಾಭ ಇರ್ತೈತಿ ಅಲ್ಲಿ ಇವರು ಇರ್ತಾರೆ. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ ಮತ್ತು JDS ಸರ್ಕಾರ ಬರಲಿ, ಇವರೊಬ್ಬರು ಮಂತ್ರಿ ಇದ್ದೇ ಇರ್ತಾರೆ. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಈ ಜಾರಕಿಹೊಳಿ ಸಹೋದರರು ಸಹಾಯ ಮಾಡುವುದರಲ್ಲಿ ಕೂಡ ಮುಂದೆ ಇದ್ದಾರೆ. ಲಿಂಗಾಯತ್ ಲೀಡರ್ ಆಗಿಲ್ಲ. ಇವರು ಪೆಟ್ಟಿಗೆ ತೆಗಿತಾರೆ, ನೋಟು ತೋರಿಸ್ತಾರೆ, ಮತ್ತು ಪೆಟ್ಟಿಗೆ ಮುಚ್ಚಿಡ್ತಾರೆ. ಆದರೆ BJP ಜಾರಕಿಹೊಳಿ ಸಹೋದರರು ಹಾಗಿಲ್ಲ. ಅವರು ಹಂಚುತ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಸಹಾಯ ಬೇಕು ಅವರಿಗೆಲ್ಲ ಗೊತ್ತಿದೆ. ಹೀಗಾಗಿ ಅವರು ರಾಜ್ಯದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಭುತ್ವವನ್ನು ಸಾಧಿಸಿದ್ದಾರೆ. ಈಗ ಲಕ್ಕನ್ ಜಾರಕಿಹೊಳಿ ಬೆಂಬಲದಿಂದ ಕಾಂಗ್ರೆಸ್ಗೆ ಇನ್ನಷ್ಟು ಶಕ್ತಿ ಬಂದಂತಾಗಿದೆ. ಇನ್ನೊಂದು 2 ಸೀಟ್ ಚುನಾವಣೆ ಆದರೆ, ಯಾಕಂದರೆ ಒಂದು ಖಾಲಿ ಸ್ಥಾನ ಇದೆ. ಆ ಖಾಲಿ ಸ್ಥಾನದಲ್ಲಿ ಕಾಂಗ್ರೆಸ್ ಅವ್ರು ಗೆದ್ದರೆ ಒಂದೇ ಒಂದು ಸ್ಥಾನ ಕಡಿಮೆ ಬೀಳ್ತದೆ. ಹೀಗಾಗಿ ಏನಾದರೂ ಮಾಡಿ ಗೋಲ್ಮಾಲ್ ಮಾಡ್ಬೋದು ಎಂಬ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿಮಂಡಲ ಇದೆ. ಒಟ್ಟಾರೆ ಈಗ ಕಾಂಗ್ರೆಸ್ಸಿಗೆ ಲಕ್ಕನ್ ಜಾರಕಿಹೊಳಿ ಅನಿವಾರ್ಯವಾಗಿದೆ. ವಿಧಾನ ಪರಿಷತ್ ಏನಿದೆ ಇತ್ತಿತ್ತಲಾಗಿ ಇದು ಜಾನರ ಮನೆಯಾಗಿಲ್ಲ, ಇದು ಹನುಮಂತರ ಮನೆಯಾಗಿದೆ, ಕೋಟ್ಯಾಧೀಶರ ಮನೆಯಾಗಿದೆ. ತಾವು ನೋಡ್ಬೋದು 75 ಸದಸ್ಯರ ಒಂದು ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಎಲ್ಲರೂ ಕೋಟ್ಯಾಧೀಶರೇ. ಹೀಗಾಗಿ ಇಲ್ಲಿ ಬಡವರ ಬಗ್ಗೆ ಚರ್ಚೆ ಆಗೋದು ಭಾಳ ಕಡಿಮೆ ಆಗ್ತಾಯಿದೆ. ಬಸವರಾಜ ಹೊರಟ್ಟಿ ಅವರು ಇದನ್ನೇ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಗದ್ದಲಾಗಲು ನಡೀತೈತೆ ಅಂದರೆ ವಿಧಾನ ಪರಿಷತ್ನಲ್ಲಿ ಆಗಬಾರ್ದು. ಯಾಕಂದರೆ ಇದು ಜಾಣರ ಮನೆ, ವಿಚಾರವಂತರ ಮನೆ. ಇಲ್ಲಿ ಸದನಗಳ ಏನು ಪವಿತ್ರತೆ ಎತ್ತಿ ಹಿಡಿಬೇಕಾಗ್ತದೆ. ಒಳ್ಳೆಯ ವಿಷಯಗಳನ್ನು ಚರ್ಚೆ ಮಾಡಿ ಅನುಮೋದನೆ ಕೊಡಬೇಕಾಗ್ತದೆ. ಇಂಥ ಹೊತ್ತಿನಲ್ಲಿ
ಇಲ್ಲಿ ವಿಚಾರವಂತರು ಬೇಕು. ಈ ಹಿಂದೆ ಹಾಗಿರಲಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ನಂತರ ವಿಚಾರವಂತರು, ಬುದ್ಧಿವಂತರು, ಸಮಾಜದ ಪರವಾಗಿ ಕಳಕಳಿ ಇದ್ದವರು ಆಯ್ಕೆ ಆಗ್ತಾಯಿದ್ರು. ಆದರೆ ಈಗ ಹಾಗೆ ಇಲ್ಲ. ಕೋಟ್ಯಾಧೀಶರೇ ಆಯ್ಕೆ ಆಗ್ತಾ ಇದ್ದಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.